ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ ಪಡಿಸ್ತಾ ಇದ್ದೇನೆ. ಯಾರ ಗೆಲುವು ಸರ್ ಇದು? ಜೆನ್ಜಿ ಗೆಲುವು ಅಂತ ಅವನ್ಯಾರೇ ಪ್ರಿಯಾಂಕಾ ಖರ್ಗೆ ಆ ಮನುಷ್ಯನಿಗೆ ಏನಾರ ತಾಕತ್ತಿದ್ರೆ ದಮ್ಮಿದ್ರೆ ಅಥವಾ ಬೆಂಗಳೂರಲ್ಲಿ ಏನು ನಡೆದಿದೆ ನೋಡಲಿ. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ಇವತ್ತು ಉಮರ್ ಖಾಲಿದ್ದು ಶಾರ್ಜಿಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ 4 ಗೃಹ ಸಚಿವ ಎಲ್ಲಿ ಮಲ್ಕೊಂಡಿದ್ದಾನೆ ಅವನು ಅದನ್ನು ಕೇಳಿ. ಇಂಥವ್ರನ್ನ ಹಿಡ್ಕೊಂಡು ಇವತ್ತು ಗೃಹ ಸಚಿವರು ಇಂಥ ಬೆಂಕಿ ಹತ್ತಕ್ಕಂಥ ಕೆಲಸಕ್ಕೆ ಇನ್ಯಾರು ಬೇಡ, ಪ್ರಿಯಾಂಕಾ ಖರ್ಗೆ ಅಂತವ್ರು ಇನ್ನೊಂದಿಬ್ರು ಹಿಡ್ಕೊಂಡ್ರೆ ಸಾಕು. ದೇಶದಲ್ಲಿ ಗೃಹ ಸಚಿವರಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದನ್ನ ಫಸ್ಟ್ ಕಲೀಲಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತೇನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಗೆಲುವು ಅಲ್ಲ, ಸಿಜೆಪಿ ಗೆಲುವು ಅಲ್ಲ. ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಯುವ ಶಕ್ತಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ದೇಶದಲ್ಲಿ ಬೆಂಕಿ ಹಚ್ಚೋದಕ್ಕೆ ಇವತ್ತೇನು ಕೆಲವು ಪಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಅವಕಾಶ ಕೊಡಬಾರದು. ಪಾರದರ್ಶಕವಾಗಿ ತನಿಖೆ ಆಗಬೇಕು, ಮತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಾನೆ ಇವತ್ತು ರಾಜೀನಾಮೆ ನೀಡಿರುವಂತದ್ದು. ಥ್ಯಾಂಕ್ ಯು. ಪ್ರತಿಭಟನೆ ವೇಳೆ ಬೆಂಗಳೂರು ಪೊಲೀಸರ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಪೋಸ್ಟರ್ಗಳು ಓಡಾಡಿದ್ದಾವೆ. ಅದು ಏನ್ ಕಿತ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಬೇರೆ ಅರ್ಥದಲ್ಲ, ಅದೇ ಭಾಷೆನೇ ಪ್ರಯೋಗ ಮಾಡಿರುವಂತದ್ದು, ಅದೇ ಭಾಷೆನೇ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಏನ್ ಮಾಡ್ತಿದ್ರೆ ತಾವು ಕೇಳಬೇಕು ಅವ್ರನ್ನ. ಗಮನಕ್ಕೆ ಬಂದಿಲ್ಲ, ದೂರು ಕೊಟ್ರೆ ಕ್ರಮ ತಗೋತೀವಿ ಅಂತ ಹೇಳ್ತಿದ್ದಾರೆ ಸರ್. ನೀವೇ ದೂರು ಕೊಡಿ ಅಂತ ಹೇಳ್ತಿದ್ದಾರೆ ಸರ್. ಹೋರಾಟ ಕೇಸ್ ದಾಖಲು ಮಾಡ್ಕೋಬೇಕು. ಈವರೆಗೂ ಕೂಡ ಇಲಾಖೆಯ ಸಿಬ್ಬಂದಿಗಳ ರಕ್ಷಣೆಗೂ ಕೂಡ ಮುಂದಾಗ್ತಿಲ್ಲ. ಅಂದ್ರೆ ಅವ್ರ ಪರವಾಗಿ ಕೂಡ ಮಾತಾಡುವಂಥದ್ದು ಕೂಡ ಆಗ್ತಾ ಇಲ್ಲ, ಅವ್ರಿಗೆ ಬೇರೆ ಹೇಳುವಂಥದ್ದು ಕೂಡ. ತಮ್ಮ ಮುಖೇನ ಪ್ರಿಯಾಂಕಾ ಖರ್ಗೆ ಮಾನ್ಯ ಗೃಹ ಸಚಿವರಿಗೆ ನಾನು ಆಗ್ರಹ ಪಡಿಸ್ತೇನೆ, ತಾವು ಈ ರಾಜ್ಯದ ಗೃಹ ಸಚಿವರು, ಯಾರೋ ಉಗ್ರಗಾಮಿಗಳಿಗೆ ಗೃಹ ಸಚಿವರಲ್ಲ, ದೇಶದ್ರೋಹಿಗಳಿಗೆ ಗೃಹ ಸಚಿವರಲ್ಲ. ಈ ರಾಜ್ಯದ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಿಮ್ಮ ಮೇಲೆ ಇದೆ, ನಿಮ್ಮ ಸರ್ಕಾರದ ಮೇಲೆ ಇದೆ. ಈ ರೀತಿ ಬೇಜವಾಬ್ದಾರನ ಹೇಳಿಕೆ ಕೊಡ್ತಾ ಇರೋದ್ರಿಂದಲೇ ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆಗಳು ನಡೀತಾ ಇರುವಂತದ್ದು. ಇದು ಬಿಟ್ಟು ಇನ್ನೇನಾರ ಗೊತ್ತಿದೆ ಪುಣ್ಯಾತ್ಮ ಕೇಳ್ರಿ.